ಒಂದು ಟೈಮ್ನಾಗ ಹಿಂಗ್ ಹೊಡಿತಿದ್ರು ನನಗೆ, ಮತ್ತ ಬೈತಿದ್ರು. ಮತ್ತೊಂದು ತಾಸಿನಾಗೆ ಕರಿಗಿ ಬಾ ಮಗ ಅಂತೇಳಿ ತೊಡಿ ಮೇಲೆ ಕುಂದ್ರಿಸ್ಕೊತಿದ್ರು. ಅಂತ ಅಪ್ಪ ಅವ್ರು ಸಿಗೋದು ಬಹಳ ಕಷ್ಟ. ಹ್ಯಾಂಗ ನನಗೆ ಗದಗಿನ್ಯಾಗ 10 ವರ್ಷಗಳ ಕಾಲ ಸಂಗೀತ ವಿದ್ಯೆಯನ್ನು ಕೊಟ್ಟು ಪ್ರಸಾದವನ್ನು ಕೊಟ್ಟು ಯಾವ ರೀತಿ ನಮ್ಮ ಗದುಗಿನ ಪುಟ್ಟರಾಜ ಗುರುಗಳು ನನಗೆ ಆಶೀರ್ವಾದ ಮಾಡಿದರು, ಅದೇ ರೀತಿಯಾಗಿ ಶರಣಲಿಂಗ ಮಹಾರಾಜರು ನನಗಷ್ಟೇ 2ನೇ ಗುರುವಿನ ಸ್ಥಾನದಲ್ಲಿ ನಿಂತು ನನಗೆ ಬಹಳಷ್ಟು ಅವರು ಆಶೀರ್ವಾದ ಮಾಡಿದ್ದಾರೆ. ಮೊದಲಿಗೆ ನಾನು ತಮಗೆಲ್ಲರಿಗೂ ವಂದಿಸುತ್ತಾ, ಸ್ವಲ್ಪ ಮಳೆ ಅಡಚಣೆಯಿಂದ ಕಾರ್ಯಕ್ರಮ ಭಾಳ ಚಲೋ ಆಗ್ತಿತ್ತು. ಮಳೆ ಅಡಚಣೆಯಿಂದ ಇವತ್ತಿನ ದಿವಸ ನಮ್ಮೆಲ್ಲ ಅಭಿಮಾನಿಗಳು ಬಂದಿದ್ದಾರೆ. ಅಣ್ಣಾರಾವ್ ಹೆಬ್ಬಾಳರ ಅಭಿಮಾನಿಗಳು, ನಮ್ಮ ನಿಂಗಣ್ಣ ಪೂಜಾರಿ ಅವರು ಎಲ್ಲಾ ಲಿಂಗನ ಪರಮ ಭಕ್ತರು. ಲೋಡ್ ಗಟ್ಟಲೆ ಮೂಳ್ಕೋಡು ಮಠಕ್ಕ ಅವರು ಅನ್ನ ದಾಸೋಹ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಭೀಮರಾವ್ ಪಾಟೀಲ್ ನಮ್ಗೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯ ಕಲಾವಿದರು. ಭೀಮರಾವ್ ಪಾಟೀಲ್ರ ಒಂದು ಘನ ನೇತೃತ್ವದಲ್ಲಿ, ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ನಮ್ಮ ನಿಂಗಣ್ಣ ಪೂಜಾರಿ, ಎಲ್ಲ ಲಿಂಗೇಶ್ವರ ಅಡತಿ ಮಾಲಕರು, ನಮ್ಮ ಗುರುಲಿಂಗಯ್ಯಪ್ಪವರು, ನಾವು ಇಲ್ಲಿ ಮಲ್ಲಿಕಾರ್ಜುನ ಗುಡಿಗೆ ಪುರಾಣಕ್ಕೆ ಬಂದಾಗ ಬಹಳಷ್ಟು ನನ್ನ ಮೇಲೆ ಅಭಿಮಾನ ತೋರುವಂಥವರು. ರೇವಣಸಿದ್ದಪ್ಪ ಜೀವಣಿಗೆಯವರು, ನಾಗರಾಜ್ ಹೆಬ್ಬಾಳವರು, BM ಪಾಟೀಲ್ರು, ಶಿವಾನಂದ ಕುಂಬಸಿಗೆಯವರು, ವೀರಶಕ್ತಿ ವಗದಾಳೆಯವರು, ಗುರುರಾಜ್ ವಕೀಲರು, ವಿಜಯ್ ಕುಮಾರ್ ಬಾಬಾ ಮತ್ತು ನಮ್ಮ ಶಂಕರ್ ರೆಡ್ಡಿಯವರು ಬಹಳ ಅಭಿಮಾನದಿಂದ ಇವತ್ತ ನಮ್ಮ ಅಣ್ಣಾರವರ ಒಂದು ಅಭಿಮಾನಕ್ಕೆ ತಾವೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಮೊದಲಿಗೆ ನಾನು ಅಣ್ಣಾರಾವ್ ಹೆಬ್ಬಾಳವರ ವತಿಯಿಂದ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರ್ತಾ, ಪ್ರಪ್ರಥಮವಾಗಿ ನಾನು ಶರಣಲಿಂಗ ಮಹಾರಾಜರ ನಾನೇ ಸ್ವತಃ ಬರೆದಂತ ಒಂದು ಹಾಡನ್ನ ಪ್ರಸ್ತುತಪಡಿತಾ ಇದ್ದೇನೆ. ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳಬೇಕು. ಹಾರ್ಮೋನಿಯಂ ಮೈಕ್ ತುಂಬ ಮಾತಾಡಕ್ಕೂ ತಲೆ ಕೂತೀನಿ. ಈಗ ಇವತ್ತು ನನ್ನ ಒಂದೇ ಮಾತಿಗೆ ನಮ್ಮ ಅಣ್ಣಾರು ಹೆಬ್ಬಾಳವರು ಬಸಯ್ಯ ಗುತ್ತೇದಾರ್ ಒಳ್ಳೆ ಕ್ಯಾಶೋ ಅಲ್ಲಿ ಎತ್ತಿದ ಕೈ ಮತ್ತು ಗಜಲ್ ಗಾಯಕರು. ನಮ್ಮ ಗುಲ್ಬರ್ಗದಲ್ಲಿ ಯಾರು ಹಾಡಂಗಿಲ್ಲ, ಒಬ್ಬ ಏಕೈಕ ಗಜಲ್ ಗಾಯಕರು ಯಾರು ಏನಿದ್ರೆ ಅವರು ಬಸಯ್ಯ ಗುತ್ತೇದಾರು. ಅವರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತರಬೇಕು. ಅದೇ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ್ ಭೂಪಾಲ್ ತೆಗನೂರು, ಅವ್ರು ಇನ್ನ ಬಹಳ ಸಣ್ಣವರಿದ್ರು. ಅವ್ರಿಗೆಲ್ಲ ಕಡೆ ಕರ್ಕೊಂಡು ಅಡ್ಡಾಡಿ ಬರೀ ಮೊದಲು ತಬಲಾ ಬಾರಿಸ್ತಿದ್ರು, ಇದು ಮಾಡ್ತಿದ್ರು. ಈಗ ನನಗೆ ಹೇಳಕ್ ಒಂದು ಬಹಳ ಹೆಮ್ಮೆ ವಿಷಯ. ಒಳ್ಳೆ ಈ ಭಾಗದಾಗ ಪುರಾಣ ರತ್ನ ಪ್ರಶಸ್ತಿಯನ್ನು ಪಡೆದಂತ ಪುರಾಣ ಪ್ರವಚನಕಾರರು ಮಲ್ಲಿಕಾರ್ಜುನ್ ಭೂಪಾಲ್ ತೆಗನೂರವರು ಕೂಡ ಬಂದಿದ್ದಾರೆ. ಇವರಂತೂ ನಮಗೆ ಅಣ್ಣಾಗಿ ಸದಾ ನಮ್ಮ ಭೀಮರಾವ್ ಪಾಟೀಲ್ ನನಗೆ ಜೋಡಿಸ್ಬಿಟ್ರು. ಈ ಗೌರ್ಮೆಂಟ್ ಕಾರ್ಯಕ್ರಮ ಈಗ ನಾ ಮಾಡೋದು ಗುಲ್ಬರ್ಗದಲ್ಲಿ ನಾನು ಒಬ್ಬನೇ ವಾರ್ತಾ ಇಲಾಖೆಯಿಂದ. ಎಂದು ವಾರ್ತಾ ಇಲಾಖೆಯಿಂದ 25 ವರ್ಷಗಳ ಪರ್ಯಂತರ ನಮ್ಮ ಪ್ರಭು ಅಣ್ಣ ಚೆಕ್ಕಿಯವರು ನಾನು ಕೂಡ ಸಹಗಾಯಕರಾಗಿ
ಸಹ ತಬಲಾ ವಾದಕರಾಗಿ ಸಹ ಡೋಲಕ ವಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾ ಯಾವಾಗ 12 ಗಂಟೆ ರಾತ್ರಿ 12 ಗಂಟೆ ಕರ್ಲಿ ಓ ಅಂತ ಬರ್ತಾ ಇದ್ದಾರೆ. ಅಂಥ ಕಲಾವಿದರು ಸಿಕ್ಕಿದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಅವರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಈಗ ನಾನು ಶರಣಲಿಂಗ ಮಹಾರಾಜರ ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀನಿ. ಸಂಗೀತ ಪ್ರಭುವರಂ ಸಂಗೀತ ಸಾಗರ ಗಾನ ವಿದ್ಯಾ ವಿಭೂಷಣಂ ಸರ್ವ ಸಂಗೀತ ಕಲಾವಿದರ ಪಿತಾಮಹ ವಂದೇ ಪಂಚಾಕ್ಷರ ಪುಟ್ಟರಾಜ ಗುರುವರಂ ಭಜಿಪೆ 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 ನಾ गानयोगी पंचाक्षरेश्वर महाराज की, पुट्टराजेश्वर महाराज की, शरणलिंग महाराज की, यल्लालिंग प्रभु महाराज की, शिवयोगी सिद्धरामेश्वर महाराज की, मुरुघराजेंद्र शिवयोगी महाराज की, शरणबसवेश्वर महाराज की, सांब जैनव पार्वती शिवरर महादेव 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 महादेव. ओ ಶರಣಲಿಂಗ ಮಹಾರಾಜರೇ ಮತ್ತೊಮ್ಮೆ ಹುಟ್ಟಿ ಬಾ ಪುಣ್ಯ ಜೀವಿಯೇ, ಮತ್ತೊಮ್ಮೆ ಹುಟ್ಟಿ ಬಾ ಪುಣ್ಯ ಜೀವಿಯೇ. ಶರಣಲಿಂಗ ಮಹಾರಾಜರೇ ಮತ್ತೊಮ್ಮೆ ಹುಟ್ಟಿ ಬಾ ಪುಣ್ಯ ಜೀವಿಯೇ, ಮತ್ತೊಮ್ಮೆ ಹುಟ್ಟಿ ಬಾ ಪುಣ್ಯ ಜೀವಿಯೇ. ಕನ್ನಡಿಗಿ ಗ್ರಾಮದಲ್ಲಿ ಜನಿಸಿ ಬಂದವನೇ, ಕನ್ನಡಿಗಿ ಗ್ರಾಮದಲ್ಲಿ ಜನಿಸಿ ಬಂದ ಮಹಿಮನೆ, ಎಲ್ಲ ಲಿಂಗರ ಕರುಣೆಯ ಕಂದರೆ, ಎಲ್ಲ ಲಿಂಗ ಕರುಣೆಯ ಕಂದರೆ, ಶಿವಯೋಗಿ ಸಿದ್ದರಾಮರ ವರ ಕೃಪೆಯನ್ನು ಪಡೆದವರೇ, ಶಿವಯೋಗಿ ಸಿದ್ದರಾಮರ ವರ ಕೃಪೆಯನ್ನು ಪಡೆದವರೇ, ಮತ್ತೆ ಹುಟ್ಟಿ ಉತ್ತರಿಸಲು ಪಾನಿ ಬೇಗನೆ, ಪಾನಿ ಬೇಗನೆ, ಪಾನಿ ಬೇಗನೆ, ಪಾನಿ ಬೇಗನೆ, ಪಾನಿ ಪಾನಿ ಬೇಗನೆ, ಪಾನಿ ಬೇಗನೆ. ಶರಣಲಿಂಗ ಮಹಾರಾಜರೇ ಮತ್ತೊಮ್ಮೆ ಹುಟ್ಟಿ ಬಾ ಪುಣ್ಯ ಜೀವಿಯೇ, ಮತ್ತೊಮ್ಮೆ ಹುಟ್ಟಿ ಬಾ ಪುಣ್ಯ ಜೀವಿಯೇ.
ನೀನಿಟ್ಟ ನೆಲವು ಪರಮ ಕ್ಷೇತ್ರವಾಯಿತು. ಮೊದಲಾಗ ನಾನು ನೋಡಿದ್ದೀನಿ, ಒಂದು ಸಣ್ಣ ಗುಂಪಾದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಅವ್ರಿವ್ರು ಏನ್ ತಂದು ಕೊಟ್ಟರು ಉಣಬೇಕು, ಇಲ್ಲಂದ್ರೆ ಹಾಗೆ ಮಾಡ್ಕೋಬೇಕು. ಅವ್ರು ಸರಿ, ನಾವು ಉಪವಾಸ ಮತ್ತ ರಾತ್ರಿ 12 ಒಳಗಾಗಿ ಯಾರು ತಂದು ಕುಡ್ತಿದ್ರು, ಯಾರು ಉಣಿಸ್ತಿದ್ರು, ಅದು ಎಂಥ ಮೈನ ಅಂದ್ರೆ, ನೀವು ಉಪವಾಸ ಮಾಡ್ಕೊಳ್ಳಲ್ವೋ, ನೀವು ಇನ್ನೊಂದು ಸ್ವಲ್ಪ ಸುಮ್ಮನೆ ಯಾವ ಭಕ್ತರು ಬಂದು ನಿಮ್ಮ ಪ್ರಸಾದ ಕೊಡ್ತಾನೆ. ಅವ್ರು ಅಂದಿದ ಪ್ರಕಾರ ಯಾರು ಬರ್ತಿದ್ರು, ಎಲ್ಲಿಂದ ಬರ್ತಿದ್ರು, ಬುತ್ತಿ ಎಂಥ ಬುತ್ತಿ ಗಂಟು ತಂದು ನಮಗೆ ಉಡಿಸ್ತಿದ್ದೆ. ಇದು ಸುಳ್ಳಲ್ಲ, ನಾ ಸತ್ಯವಾದ ಮಾತು ಹೇಳ್ತೇನೆ. ನೀನಿಟ್ಟ ನೆಲವು ಪರಮ ಕ್ಷೇತ್ರವಾಯಿತು. ನೀನಿಟ್ಟ ನೆಲವು ಪರಮ ಕ್ಷೇತ್ರವಾಯಿತು. ನೀ ಕೊಟ್ಟ ಬೂದಿಯಿಂದ ಜನ್ಮ ಪಾವನವಾಯಿತು. ನೀ ಕೊಟ್ಟ ಬೂದಿಯಿಂದ ಜನ್ಮ ಪಾವನವಾಯಿತು. ನೀನಾಡಿದ ಮಾತು ನನಗೆ ಮಂತ್ರವಾಯಿತು. ನೀನಾಡಿದ ಮಾತು ನನಗೆ ಮಂತ್ರವಾಯಿತು. ಮತ್ತೆ ಹುಟ್ಟಿ ಶರಣಲಿಂಗ ಬಾನಿ ಬೇಗನೆ, ಬಾನಿ ಬೇಗನೆ, ಬಾನಿ ಬೇಗನೆ, ಬಾನಿ ಬೇಗನೆ, ಬಾನಿ ಶರಣಲಿಂಗ ಮಹಾರಾಜರೇ, ಓ ಶರಣಲಿಂಗ ಮಹಾರಾಜರೇ, ಮತ್ತೊಮ್ಮೆ ಹುಟ್ಟಿದ ಪುಣ್ಯ ಜೀವಿಯೇ, ಮತ್ತೊಮ್ಮೆ ಹುಟ್ಟಿದ ಪುಣ್ಯ ಜೀವಿಯೇ, ಮಗದೊಮ್ಮೆ ಹುಟ್ಟಿದ ಪುಣ್ಯ ಜೀವಿಯೇ. Pagare gabal, gare gare gare, gare pagada pada, pada pagare da, gare deka gapa pada dasa, pada sarita, gare gare ga, gare 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 pada 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 pagare gapa, gare gare gare, gare deka gapa pada. ಶರಣಲಿಂಗ ಮಹಾರಾಜರೇ, ಮತ್ತೊಮ್ಮೆ ಹುಟ್ಟಿದ ಪುಣ್ಯ ಜೀವಿಯೇ, ಮತ್ತೊಮ್ಮೆ ಹುಟ್ಟಿದ ಪುಣ್ಯ ಜೀವಿಯೇ. ನೀನಿಲ್ಲದ ಈ ನಾಡು ಬರಡಾಗಿದೆ, ನೀನಿಲ್ಲದ ಈ ನಾಡು ಬರಡಾಗಿದೆ. ಮತ್ತೊಮ್ಮೆ ಹುಟ್ಟಿ ಉದ್ಧರಿಸಲು ಬೇಗನೆ 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 ಬೇಗನೆ. ಶರಣಲಿಂಗ ಮಹಾರಾಜರೇ, ಮತ್ತೊಮ್ಮೆ ಹುಟ್ಟಿದ ಪುಣ್ಯ ಜೀವಿಯೇ. ಅಪಾರ ಶಿಷ್ಯ ಬಳಗ ನೀ ಪಡೆದೆ, ಅಪಾರ ಶಿಷ್ಯ ಬಳಗ ನೀ ಪಡೆದೆ. ಬಳಲಿ ಬಂದ ಭಕ್ತರಿಗೆ ಕಾಮಧೇನು ನೀನಾದೆ. ಬಳಲಿ ಬಂದ ಭಕ್ತರಿಗೆ ಕಾಮಧೇನು ನೀನಾದೆ. ನಂಬಿ ಬಂದವರಿಗೆ ಸಂಜೀವಿನಿಯಾದೆ. ನಂಬಿ ಬಂದವರಿಗೆ
ಮತ್ತೊಮ್ಮೆ ಹುಟ್ಟಿ ಬಾ ಓ ತಂದೆ ಓ ತಂದೆ ಓ ತಂದೆ ಶರಣಲಿಂಗ ಮಹಾರಾಜರೇ ಮತ್ತೊಮ್ಮೆ ಹುಟ್ಟಿ ಬಾ ಪುಣ್ಯದೇವಿ. ಬೇಡಿದವರಿಗೆ ಬೇಡಿದನ್ನು ಕೊಟ್ಟ ಸಿದ್ಧಿ ಪುರುಷನೇ ಇದೇ ಅಣ್ಣಾರವ್ ಮೊದಲೇನಿದ್ರು ನನಗೆ ಗೊತ್ತದೆ. ಈಗ 3 ಅಂತಸ್ತಿನ ಬಿಲ್ಡಿಂಗ್ ಮಾಲಕರಾಗ್ಯಾರ. ಮೊದಲು ಹೆಂಗಿದ್ರು ಆ ಶರಣಲಿಂಗನ ಒಂದು ಕೃಪಾಶೀರ್ವಾದದಿಂದ ಮಕ್ಕಳು ಅಂತವೂ ಹುಟ್ಟ್ಯಾವ, ಸ್ವಸ್ಥರು ಅಂಥವ್ರು ಇದ್ದಾರೆ. ಇದು ಶರಣರ ಮನೆ, ಒಳ್ಳೆ ದಾಸೋಹ ಮನೆ. ಆ ಶರಣಲಿಂಗ ಮಹಾರಾಜರು ಅವರಿಗೆ ಹಾಕಿಕೊಟ್ಟ ಒಂದು ದಾರಿಯಲ್ಲಿ ಇವತ್ತು ನಡೆದ ಇದ್ದಾರೆ. ಅವ್ರಿಗೆ ಯಾವುದು ಕೊರತೆ ಇಲ್ಲ ಆ ಶರಣಲಿಂಗ ಮಹಾರಾಜರಿಂದ. ನನಗೆ ಗೊತ್ತದ ಈ ವಿಷಯ, ಭಾಳದಿಂದಲೂ ಅವ್ರಿಗೆ ನನಗೆ ಪರಿಚಯ. ಬೇಡಿದವರಿಗೆ ಬೇಡಿದನ್ನು ಕೊಟ್ಟ ಸಿದ್ಧಿ ಪುರುಷನೇ, ಬೇಡಿದವರಿಗೆ ಬೇಡಿದನ್ನ ಕೊಟ್ಟ ಸಿದ್ಧಿ ಪುರುಷನೇ, ಜಗನ್ನಾಥ ಮಹಾರಾಜರಿಗೆ ಎತ್ತಿ ಮುದ್ದಾಡಿದವನೇ. ಈಗಿನ ಪೀಠಾಧೀಶರು ಜಗನ್ನಾಥ ಮಹಾರಾಜರಿಗೆ ಎತ್ತಿ ಮುದ್ದಾಡಿದ ಮಹಾಯೋಗಿಯೇ, ಸಂಗೀತ ಕಲಾವಿದರ ಪೋಷಕನೇ, ಕಂದದತ್ತ ರಾಜನ ಉತ್ತರಿಸಲು ಬೇಗನೆ ಬೇಗನೆ. ಶರಣಲಿಂಗ ಮಹಾರಾಜರೇ ಮತ್ತೊಮ್ಮೆ ಹುಟ್ಟಿದ ಪುಣ್ಯಜೀವಿಗೆ, ಮತ್ತೊಮ್ಮೆ ಹುಟ್ಟಿದ ಪುಣ್ಯಜೀವಿಗೆ. ನೀನಿಲ್ಲದ ಈ ನಾಡು ಬರಡಾಗಿದೆ, ಮತ್ತೊಮ್ಮೆ ಹುಟ್ಟಿ ಉದ್ಧರಿಸಲು ಬಾ ಬೇಗನೆ 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 ಬೇಗನೆ. ಶರಣಲಿಂಗ ಮಹಾರಾಜರೇ ಮತ್ತೊಮ್ಮೆ ಹುಟ್ಟಿದ ಪುಣ್ಯಜೀವಿಗೆ, ಮತ್ತೊಮ್ಮೆ ಹುಟ್ಟಿದ ಪುಣ್ಯಜೀವಿಗೆ, ಮತ್ತೊಮ್ಮೆ ಹುಟ್ಟಿದ ಪುಣ್ಯಜೀವಿಯೇ, 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 ಪುಣ್ಯಜೀವಿ. महात्मा शरणलिंग महाराज की ಹಲೋ ಶ್ರೀ ದತ್ತರಾಜ ಗಾಯಿಗಳ ಪ್ರಸ್ತುತಪಡಿಸಿದ ಶರಣಲಿಂಗ ಮಹಾರಾಜರ ದಿವ್ಯ ಕಥನವನ್ನು ಗದ್ಯ ರೂಪದಾಗಿ ಅವರು ಎಲ್ಲರಿಗೂ ಅರ್ಪಿಸಿ ಧನ್ಯರಾಗಿ ನಮ್ಮನ್ನು
ಮನದಾನಂದವನ್ನು ಕೊಟ್ಟಿರುತ್ತಾರೆ, ಮಹಾಪ್ರಸಾದವನ್ನು ನೀಡಿರುತ್ತಾರೆ. ಇದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿ ಶ್ರೀ ರೇವಣಸಿದ್ದಪ್ಪ ಜೀವಣಗಿ ಸರ್ ಅವರು, ಗುರುಲಿಂಗಯ್ಯ ಮಠಪತಿ ಸರ್ ಅವರು, ಗುರುರಾಜ್ ಸರ್ ಅವರು, ಯಲ್ಲಾಲಿಂಗ ಅಡತಿ ಸರ್ ಅವರು ಅವರಿಗೆ ಕಾಣಿಕೆಯನ್ನು ನೀಡಿರುತ್ತಾರೆ. ಅವರು ತಗೋಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ವೇದಮೂರ್ತಿ ಗುರುಲಿಂಗಯ್ಯ ಸ್ವಾಮೀಜಿಯವರು, ಅದೇ ರೀತಿಯಾಗಿ ಶರಣಲಿಂಗ ಮಹಾರಾಜರ ಪರಮ ಭಕ್ತರಾದ ಲಿಂಗಣ್ಣ ಪೂಜಾರಿ, ಎಲ್ಲಾ ಲಿಂಗ ಅಡತಿ ಮಾಲಕರು ಮತ್ತು ರೇವಣಸಿದ್ದಪ್ಪ ಜೀವಣಗಿ ಸರ್ ಅವರು, ಗುರುರಾಜ್ ಗುರುರಾಜ್ ಅಣ್ಣವರು ಕೂಡ, ಮತ್ತು ಅದೇ ರೀತಿಯಾಗಿ ಶಿವಾನಂದ ಕುಂಬಶಿಯವರು, ಮತ್ತು ಅದೇ ರೀತಿಯಾಗಿ ವಿಜಯ್ ಕುಮಾರ್ ಬಾಬಾ ಅವರು ತಲಾ 200 ರೂಪಾಯಿಯನ್ನ ಬಹಳ ಆತ್ಮೀಯತೆಯಿಂದ, ಅಭಿಮಾನದಿಂದ, ನಾನು ಭಕ್ತಿಲಿಂದ ಹಾಡಿದ್ದೀನಿ, ಅವರು ಭಕ್ತಿಲಿಂದ ಕೇಳಿ ನನಗೆ ಆಶೀರ್ವಾದ ರೂಪವಾಗಿ ಕಾಣಿಕೆಯನ್ನು ನೀಡಿದಿರಿ. ಸದ್ಗುರು ಯಲ್ಲಾಲಿಂಗರ, ಶಿವಯೋಗಿ ಸಿದ್ದರಾಮರ, ಮುರುಘರಾಜೇಂದ್ರರ, ಶರಣಲಿಂಗ ಮಹಾರಾಜರ, ಕಲಬುರಗಿ ಶರಣರ, ನನ್ನ ಆರಾಧ್ಯ ಗುರು ಗದುಗಿನ ಗಾನಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಗುರುವರರ ಸದಾ ಆಶೀರ್ವಾದ ತಮಗೆಲ್ಲರಿಗೂ ಮತ್ತು ಭಕ್ತಿಯಿಂದ ಕೇಳಿದ ಎಲ್ಲರಿಗೂ ನಾನು ಅನಂತ ಅಭಿನಂದನೆಯನ್ನು ಸಲ್ಲಿಸಿ, ಒಂದು ನಮ್ಮ ಅಣ್ಣಾರಾವ್ ಹೆಬ್ಬಾಳವರ ಒಂದು ಅಪೇಕ್ಷೆ ಮೇರೆಗೆ ಒಂದು ಕಡಕೊಳ ಮಡಿವಾಳಪ್ಪನವರ